ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀರಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಪ್ರೊಫೆಷ್ನಲ್ ಮೇಕಪ್ ಕೋರ್ಸಲ್ಲಿ ಡೇ ಬಂದು 17th ಡೇಗೆ ನೋಡಿ ನಮ್ಮ ಸ್ಟೂಡೆಂಟ್ ಮಾಡಿರೋ ಲುಕ್ ಇದು. ಮೇಕಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರು ನನಗೆ ಖುಷಿ ಆಗೋಯ್ತು. ಪರವಾಗಿಲ್ಲ, ನಾನು ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೇರ್ ಸ್ಟೈಲ್ ಸಮೇತ ಅವರೇ ಕ್ರಿಯೇಟ್ ಮಾಡಿದ್ರು. ನಾನು ಮೇಕಪ್ ಮಾಡಬೇಕಾದ್ರೆ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಅದೆಲ್ಲ ನಾರ್ಮಲ್ ನಿಮಗೆ ಗೊತ್ತಿರೋದೆ ಅಂತ ಹೇಳ್ಬಿಟ್ಟು ಬರೀ ಹೇರ್ ಸ್ಟೈಲ್ ಮಾತ್ರ. ಹೇರ್ ಸ್ಟೈಲು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ದು ಮಾತ್ರ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಲಾಂಗ್ ಆಗಿ ತಿಕ್ಕಾಗಿತ್ತು ಹೇರ್ಸು. ಅದಕ್ಕೇ ನಾನೇ ಒಂದು ಐಡಿಯಾ ಕೊಟ್ಟೆ. ಅವರು ಅದ್ರ ಮೇಲೆ ಅವರು ಹೇರ್ ಸ್ಟೈಲ್ ಮಾಡಿದ್ದಾರೆ. ಯಾವ ಥರ ಇವಾಗ ನಾನು ಒಂದು ಹೇಳಿದ್ರೆ ಅವರು ಅದನ್ನು ಕ್ರಿಯೇಟ್ ಮಾಡೋ ಥರ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ಇವಾಗ ಅವ್ರಿಗೆ ಫುಲ್ಲು ಆ ಥರ ಟೀಚ್ ಮಾಡಿದ್ದೀನಿ. ನಾನು ಇವಾಗ ಮೇಕಪ್ಗೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು ಅವ್ರನ್ನ. ಆ ಥರ ಆಗಿದ್ದಾರೆ. ಆದರೆ ಐ ಮೇಕಪ್ ಮಾತ್ರ ಸ್ವಲ್ಪ ಇನ್ನೂ ಕಲಿಬೇಕು. ಐ ಮೇಕಪ್ ಒಂದು ಕಲ್ತ್ಕೊಬಿಟ್ರೆ ಇವರು ಪರ್ಫೆಕ್ಟ್ ಮೇಕಪ್ ಆರ್ಟಿಸ್ಟ್ ಆಗ್ತಾರೆ. ಐ ಮೇಕಪ್ದು ಇನ್ನೂ ಬ್ಯಾಲೆನ್ಸ್ ಇದೆ. ಇನ್ನೆಲ್ಲನೂ ಬೆಟರ್ ಮಾಡ್ತಾರೆ, ಪರವಾಗಿಲ್ಲ. ಅಂದರೆ 17th ಡೇ ಅಂತಂದರೆ ಇದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ 17th ಡೇ ಆಗಿದೆ. ಆದರೆ ಮಧ್ಯ ನಾನು ಬರೀ ಟ್ರೈನಿಂಗ್ ಕೊಟ್ಟಿದ್ದೀನಿ. ಟ್ರೈನಿಂಗ್ ಕೊಟ್ಟಿರೋದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅದ್ರದ್ದೆಲ್ಲ ಅವರು ಬಂದು ಆಗಲೇ ಏನಿಲ್ಲ ಅಂದರೂ ಹತ್ತತ್ರ 1 ಮಂತ್ ಆಗ್ತಾ ಇದೆ. ಅದ್ರದ್ದೆಲ್ಲ ನಾನು ವೀಡಿಯೋಸ್ ಮಾಡಿಲ್ಲ, ಮಧ್ಯ ವೀಡಿಯೋಸು. ಅದರಿಂದ ಬರೀ 17th ಡೇಗೆ ಇಷ್ಟು ಕಲ್ತ್ಬಿಟ್ರಾ ಅಂತ ನೀವು ಅನ್ಕೋಬೋದು. ಇಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಅದು ಪ್ರಾಕ್ಟೀಸ್ ಮಾಡಿರೋದಿಲ್ಲ, ವೀಡಿಯೋಸ್ ಹಾಕಿಲ್ಲ ಅಷ್ಟೇ. ಇದು ನೋಡಿ, ಅವರೇ ಫುಲ್ ನಾನೇನು ಮಾಡಿಲ್ಲ. ಜಸ್ಟ್ ನೋಡ್ತಾ ಇದ್ದೆ. ನಾನು ಅವ್ರಿಗೊಂದು ಐಡಿಯಾಸ್ ಕೊಡ್ತಾ ಇದ್ದೆ ಅಷ್ಟೇ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳ್ತಾ ಇರುವಾಗ ಅವರೆಲ್ಲ ಅದನ್ನು ಕರೆಕ್ಟ್ ಮಾಡಿಕೊಂಡು ನೀಟಾಗಿ ಒಂದು ಮೇಕಪ್ ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ತುಂಬ ಖುಷಿ ಆಗಿದೆ. ನೆಕ್ಸ್ಟ್ ಅದನ್ನೇ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಟ್ರೆಡಿಷ್ನಲ್ ಲುಕ್ ಮಾಡಿದ್ದಾರೆ. ನೆಕ್ಸ್ಟು ಒಂದು ಮಾಡ್ರನ್ ಲುಕ್ ಮಾಡಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತಾರೆ. ಮತ್ತು ಇನ್ನು ನಾನು ಅವ್ರಿಗೆ ಒಂದು ಲುಕ್ ಹೇಳ್ಕೊಡ್ಬೇಕು. ಮುಹೂರ್ತಂ ಲುಕ್ ಒಂದು ಹೇಳ್ಕೊಡ್ಬೇಕು ಅವರಿಗೆ. ಮುಹೂರ್ತಮ್ದು ಇನ್ನೂ ಹೇಳ್ಕೊಟ್ಟಿಲ್ಲ. ಅದು ಒಂದು ಲುಕ್ ಅವ್ರಿಗೆ ಹೇಳ್ಕೊಟ್ರೆ ಆಲ್ಮೋಸ್ಟ್ ಕ್ಲಾಸ್ ಎಲ್ಲ ಮುಗಿಯುತ್ತೆ. ಓಕೆ ಗೈಸ್, ಇದು ವಿಡಿಯೋ ನೋಡಿ. ಹೇರ್ ಸ್ಟೈಲು ನಿಮಗೂ ಯೂಸ್ ಆಗುತ್ತೆ. ಅವ್ರು ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದ್ರು ಅಂತ. ಹೇರ್ ಸ್ಟೈಲ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಹೇರ್ ಸ್ಟೈಲು, ನೋಡಿ ಕಲ್ತ್ಕೊಳ್ಳಿ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ.
ಓಕೆ ಗೈಸ್, ನೋಡಿದ್ರಲ್ವಾ ಯಾವ ರೀತಿ ಹೇರ್ ಸ್ಟೈಲ್ ಬಂತು ಅಂತ. ನೋಡಿ, ಇದು ಫುಲ್ಲು ಲುಕ್ ಹೆಂಗಿದೆ ಅಂತ. ಲಾಸ್ಟು ಎಲ್ಲ ಮೇಕಪ್ಪು ಪರ್ಫೆಕ್ಟ್ ಆದಮೇಲೆ ಲುಕ್ ಕ್ರಿಯೇಟ್ ಆಗಿರೋದು. ನಾನು ಹೇಳೋದಲ್ಲ, ನೀವೇ ಹೇಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಅವ್ರು ಮಾಡಿರೋ ಮೇಕಪ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವೇ ಹೇಳಿ, ಗೊತ್ತಾಗುತ್ತೆ. ಕಾಮೆಂಟ್ ಮಾಡಿ, ಏನಾದರೂ ಚೇಂಜ್ ಮಾಡಬೇಕಿತ್ತಾ, ಇಲ್ಲಾಂದರೆ ಏನಾದರೂ ಮಾಡಬೇಕಿತ್ತಾ ಅಂತ. ಓಕೆ, ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಲುಕ್ಕು ನೀವು ಮಾಡಿ ಕಲ್ತ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.